ಸ್ನೇಹಿತರೆ, ನೀವು RJRHCL ನ 1,00,000 ಬಹುಮಾಡಿ ವಸತಿ ಯೋಜನೆ ಅಡಿಯಲ್ಲಿ 1 BHK ಫ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಯಾಕೆಂದ್ರೆ ನಿಗಮದಿಂದ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕಿಂಗ್ ನೋಟಿಸ್ ಬಿಡುಗಡೆ ಆಗಿದೆ. ಹೌದು, ಫ್ಲಾಟ್ಗಳು ನಿರ್ಮಾಣ ಪೂರ್ಣಗೊಂಡಿದ್ದರೂ ನಿಗದಿತ ಅವಧಿಯೊಳಗೆ ತಮ್ಮ ಪೂರ್ಣ ಮೊತ್ತವನ್ನು ಪಾವತಿಸಲು ಅವರು ವಿಫಲರಾದ ಪಟ್ಟಿಯಲ್ಲಿ 519 ಫಲಾನುಭವಿಗಳ ಫ್ಲಾಟ್ನ ಆಯ್ಕೆ ರದ್ದುಗೊಳಿಸಲು ನಿಗಮ ನೋಟಿಸ್ ಜಾರಿ ಮಾಡಿದೆ. ಅಗ್ರಹಾರಪಾಳ್ಯ, ಪಿಳ್ಳಹಳ್ಳಿ, ಕೂಕ್ನಹಳ್ಳಿ, ಚಿಕ್ಕಲೂರು, ರಾಂಪುರ, ಸದೇನಹಳ್ಳಿ ಮತ್ತು ದೇವಗೆರೆನಲ್ಲಿ 106 ಫಲಾನುಭವಿಗಳು ಈ ನೋಟಿಸು ಅವ್ರಿಗೆ ತಲುಪಿದೆ. ಇಟ್ಗಲ್ಪುರ ಮತ್ತು ತೋಟಗೆರೆಯಲ್ಲಂತೂ ಅಂತಿಮ ನೋಟಿಸ್ ನೀಡಲಾಗಿದೆ. ಇದರೊಂದಿಗೆ ಇನ್ನೊಂದೇನ್ ಹೇಳಬೇಕು ಅಂದ್ರೆ, ಬೈಯಪ್ಪನಹಳ್ಳಿ ಶಾಸಕರು ಕೋಟಾದಲ್ಲಿ ಲಾಟ್ರಿ ಆಯ್ಕೆ ಆಗಿರುವಂತಹ 102 ಅರ್ಹ ಫಲಾನುಭವಿಗಳ ವಿವರಗಳು ಇಲ್ಲಿದೆ. ಸ್ನೇಹಿತರೆ, ಈಗಾಗಲೇ ಲೋನ್ ಮತ್ತು EMI ಕಟ್ಟುತ್ತಾ ಓಡಾಡುತ್ತಿರುವ ಬಡವ ಫ್ಲಾಟ್ಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿರೋದು ಎಷ್ಟರ ಮಟ್ಟಿಗೆ ನ್ಯಾಯ? ಇದರ ಹಿಂದಿರುವಂತಹ ಅಸಲಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ನಮ್ಮ ಡಿಜಿಟಲ್ ಭಾರತ್ ಸೇವಾ ಚಾನಲ್ ಶೀಘ್ರದಲ್ಲೇ ಲೈವ್ ಆಗಿ ಬಯಲು ಮಾಡಲಿದ್ದೇವೆ. ಅಲ್ಲಿಯವರೆಗೂ ತಕ್ಷಣ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ ಮತ್ತು ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.